ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ನೆಚ್ಚಿನ ನಾಯಕರು ಬೋದನಸಳ್ಳಿ ಗ್ರಾಮದ ಮಹಡಿ ಕೆಂಪಯ್ಯನವರ ಮೊಮ್ಮಗನಾದಂತಹ ಬಿ ಎಂ ಪ್ರಕಾಶ್ ಅಣ್ಣನವರ ಒಂದು 65ನೇ ವಸಂತ 58ನೇ ವರ್ಷ ತುಂಬಿ 59 ವರ್ಷಕ್ಕೆ ಈ ದಿವಸ ಕಾಲಿಡ್ತಾ ಇದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಹನಗನಹಳ್ಳಿ ಹೋಬಳಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳ ಪರವಾಗಿ, ಎಲ್ಲ ಮುಖಂಡರುಗಳ ಪರವಾಗಿ ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು, ಕೋಡಹಳ್ಳಿ ಸಣ್ಣಪ್ಪಣ್ಣವ್ರು ಇರ್ಬೋದು, ನಮ್ಮ ನೆಚ್ಚಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಇರ್ಬೋದು, ಎಲ್ಲರ ಪರವಾಗಿ ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಹೋಬಳಿಯಿಂದ ಎಲ್ಲ ಊರುಗಳಿಂದನೂ ಮುಖಂಡರೆಲ್ಲ ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ದೇವರಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರ ಇಷ್ಟವಾದ ದೇವರು ಮಂಜುನಾಥ ಸ್ವಾಮಿ ಅವರಿಗೆ ತುಂಬ ದೀರ್ಘಕಾಲವಾಗಿ ನಮ್ಮ ಹೋಬಳಿಯನ್ನು ರಾಜಕೀಯವಾಗಿ ಮುನ್ನಡೆಸುವಂಥ ಒಂದು ಜವಾಬ್ದಾರಿ ನೀಡೋದಕ್ಕೆ ಒಂದು ಧೈರ್ಯವಾಗಿ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಒಂದು ಕಾಂಗ್ರೆಸ್ಸನ್ನು ನಮ್ಮ ಹನಗನಹಳ್ಳಿ ಹೋಬಳಿಯಲ್ಲಿ ತುಂಬ ಹೆಚ್ಚಿಗೆ ಈಗ ಮೊನ್ನೆ ನಡೆದಂತಹ ಒಂದು MLA ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ನೀಡಿದಂಥ ಹೋಬಳಿ ಅಂದರೆ ನಮ್ಮ ಹನಗನಹಳ್ಳಿ ಹೋಬಳಿ. ಅದಕ್ಕೆ ಎಲ್ಲರ ಮುಖಂಡರ ಸಹಕಾರವನ್ನು ಪಡೆದು ಹೋಬಳಿಯನ್ನು ಮುನ್ನಡೆಸಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕಲ್ಲೇ ನಮ್ಮ ಹನಗನಹಳ್ಳಿ ಹೋಬಳಿಗೆ ಒಂದು ಗೌರವವನ್ನು ತಂದಿದ್ದಾರೆ. ಪ್ರಕಾಶಣ್ಣ ಜೊತೆ ಎಲ್ಲ ಮುಖಂಡರೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ಮತ್ತು ಕಾರ್ಯಕರ್ತರೆಲ್ಲ ಕಾಲ್ನಡಿಗೆ ಜಾಥಾದಲ್ಲಿ ಪ್ರತಿ ಮನೆಗೂ ನಾವೆಲ್ಲ ಭೇಟಿ ಕೊಟ್ಟು ಮನೆಯಲ್ಲಿ ಮತವನ್ನು ಬೇಡಿ ಅಂಗಲಾಚಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಎಲ್ಲನೂ ಮಾಡಿದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಹಿರಿಯರ ಮುಖಂಡರ ಜೊತೆ. ಅದೇ ರೀತಿ ಸಹ ಮುಂದೆನೂ ಬಲವಾದ ಒಂದು ಹನಗನಹಳ್ಳಿ ಹೋಬಳಿ ಅಂದರೆ ಕಾಂಗ್ರೆಸ್ ಹೋಬಳಿ ಅನ್ನೋ ಆ ರೀತಿ ಮಾಡೋದಕ್ಕೆ ದೇವರು ಅವರಿಗೆ ಶಕ್ತಿಯನ್ನು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಆ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಗೆಳೆಯರ ಪರವಾಗಿ, ಹನಗನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ.